ಕೆಲವೊಂದು ಸಂದರ್ಭದಲ್ಲಿ ಲ್ಯಾಬ್ಗಳು ಕೊಡುವಂಥ ತಪ್ಪು ಮಾಹಿತಿಗಳಿಂದಾಗಿ ರೋಗಿಗಳು ನರಳಾಡುವಂಥ ರೀತಿ ಇದೆಯಲ್ಲ ಪಾಪ. ಈಗ ಹಾಗೆ ಆಗಿದೆ ಒಂದು ಸ್ಟೋರಿ ಇದು. KC ಜನರಲ್ ಆಸ್ಪತ್ರೆಯ ಲ್ಯಾಬ್ನಲ್ಲಿ ಆದಂಥ ಎಡವಟ್ಟು ಏನಾಗಿದೆ, ವ್ಯಕ್ತಿಯ ಪ್ರಾಣಕ್ಕೆ ಕುತ್ತು ತಂದಿರೋದು ಈಗ ಲ್ಯಾಬ್ನ ಒಂದು ರಿಪೋರ್ಟ್. ಕಿವಿ ನೋವು ಅಂತ ಬಂದಿದ್ದು, ಆದರೆ ಅದಕ್ಕೆ ತಪ್ಪು ಚಿಕಿತ್ಸೆಯನ್ನು ಕೊಟ್ಟಿದ್ದು. ತಪ್ಪು ಚಿಕಿತ್ಸೆ ಹೆಂಗೆ ಕೊಟ್ಟರು ಅಂದರೆ ಲ್ಯಾಬ್ನಲ್ಲಿ ತಪ್ಪು ರಿಪೋರ್ಟ್ ಕೊಟ್ಟರು. ಸಾವು ಬದುಕಿನ ನಡುವೆ ಹೋರಾಟವನ್ನು ನಡೆಸ್ತಾ ಇರೋದು ಯುವಕ. ಆಸ್ಪತ್ರೆ ಆವರಣದಲ್ಲಿ ಒಂದು ಹಿಂದ್ ಲ್ಯಾಬ್ ಅಂತ ಇದೆ, ಮಾಡಿರುವಂಥ ಎಡವಟ್ಟಿದು. ಕಳೆದ ತಿಂಗಳು ಕಿವಿ ನೋವಿನಿಂದ ಬಳಲ್ತಾ ಇದ್ದಿದ್ದು ಗಗನ್. ಸಿಟಿ ಸ್ಕ್ಯಾನ್ ಅನ್ನ ಯುವಕ ಗಗನ್ ಮಾಡಿಸಿರ್ತಾನೆ. ಲ್ಯಾಬ್ ಸಿಬ್ಬಂದಿ ತಪ್ಪಾದ ರಿಪೋರ್ಟ್ ಅನ್ನ ನೀಡಿ ಈ ಎಡವಟ್ಟನ್ನ ಮಾಡಿದ್ದಾರೆ. ಆ ರಿಪೋರ್ಟ್ ಅನ್ನ ನೋಡಿ ಚಿಕಿತ್ಸೆಯನ್ನ ನೀಡಿದ್ರಿಂದ ಆರೋಗ್ಯದಲ್ಲಿ ವಿಪರೀತವಾಗಿ ಏರುಪೇರು ಆಗಿದೆ. ಒಂದು ರಿಪೋರ್ಟ್ ಬಹಳ ಮಹತ್ವ ಇರುತ್ತೆ ರೀ. ಹಾಗಾಗಿ ಲ್ಯಾಬ್ನವರು ಬಹಳ ಎಚ್ಚರಿಕೆಯಿಂದಿರಬೇಕು. ಯಾರದ್ದು ಸ್ಕ್ಯಾನ್ ಮಾಡಿರ್ತೀವಿ, ಇನ್ಯಾರ್ದು ಹೆಸರನ್ನು ಹಾಕಿದರೆ, ಯಾರದ್ದು ಬ್ಲಡ್ ಟೆಸ್ಟ್ ತೊಗೊಂಡಿರ್ತಾರೆ ಅದಕ್ಕೆ ಇನ್ಯಾರ್ದು ಹೆಸರನ್ನು ಹಾಕಿದರೆ ಸಂಪೂರ್ಣವಾಗಿ ಏರುಪೇರಾಗೋಗ್ಬಿಡುತ್ತೆ. ಅವ್ರಿಗೆ ಚಿಕಿತ್ಸೆ ಕೊಡಬೇಕಾಗಿರೋದು ಅದೇ ರಿಪೋರ್ಟ್ ಮೇಲೆ. ನಿಮ್ಮ ಪಾತ್ರ ಬಹುದೊಡ್ಡದಾಗಿರುತ್ತೆ. ನಮ್ಗೆ ಅನ್ಯಾಯ ಆಗಿರತ್ತಾನೆ ಮಾಡ್ತಾರೆ. ಆಯ್ತು, ನಿಧಾನಕ್ಕೆ ಕೂಲಾಗಿ ಮಾತಾಡಿ. ಕೂಲಾಗಲ್ಲ ಸರ್, ನಮ್ಮ ಪೇಷಂಟ್ ಅವರು ತಲೆ ಕಣ್ಣು ಬಿಡಕ್ಕಾಗ್ತಾ ಇಲ್ಲ. ಕಣ್ಣು ಬಿಡಕ್ಕಾಗ್ತಿಲ್ಲ. ಆ ಅಮ್ಮನಿಗೆ ಹೇಳ್ತಾರೆ ಕೂತ್ಕೊಳ್ಳಿ ಅಲ್ಲಿ ಅಂತ ನನ್ನನ್ನ. ತಲೆ ನೋವು ತಂದಿದ್ದಾರೆ, ಟ್ರೀಟ್ಮೆಂಟ್ ಕೊಟ್ಟಿದ್ದೀವಿ. ನ್ಯಾಯ ಮಾತಾಡಿ ಮೇಡಮ್, ನ್ಯಾಯ ಮಾತಾಡಿ. ಒಂದು ನಿಮಿಷ ಇರಿ. ತಲೆ ನೋವು ತಂದಿದ್ದಾರೆ, ತಲೆ ನೋವಿಗೆ ಡಾಕ್ಟರ್ ಅದನ್ನೇ ಕೊಡೋದು. ಅವರಿಗೆ ವಿಡಿಯೋ ಮಾಡೋರಿಗೆ ವಿಡಿಯೋ ಮಾಡೋರಿಗೆ. ನನ್ನ ಸಹೋದ್ಯೋಗಿ ಈಗ ರಾಘು ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ ಮೆಟ್ರೋ ಬ್ಯೂರೋಯಿಂದ. ರಾಘು, ಈಗ ರಿಪೋರ್ಟ್ ಏನು ಕೊಟ್ಟಿರುತ್ತೆ ಅದರ ಆಧಾರದ ಮೇಲೆ ವೈದ್ಯರು ಚಿಕಿತ್ಸೆಯನ್ನು ಕೊಡ್ತಾರೆ. ರಿಪೋರ್ಟೇ ತಪ್ಪಾಗ್ಬಿಟ್ರೆ ವೈದ್ಯರ ತಪ್ಪಿದ್ರಲ್ಲಿ ಎಲ್ಲಿ ಬರುತ್ತೆ ಅಂತ? ಖಂಡಿತವಾಗಿಯೂ ಅರುಣ್, ಘಟನೆ ಆಗಿರುವಂಥದ್ದು ಬೆಂಗಳೂರಿನ KC ಜನರಲ್ ಆಸ್ಪತ್ರೆ ಆವರಣದಲ್ಲಿರುವಂತಹ ಲ್ಯಾಬ್ನಿಂದಾಗಿ ಈ ಪ್ರಕರಣ ಆಗಿರುವಂಥದ್ದು. ಅಂದರೆ 31ನೇ ತಾರೀಕು, ಅಂದರೆ ಕಳೆದ 4-5 ದಿನದ ಹಿಂದಷ್ಟೇ ಗಗನ್ ಅನ್ನುವಂಥ 21 ವರ್ಷದ ಯುವಕ ಕಿವಿಯಲ್ಲಿ ಸ್ವಲ್ಪ ನೋವು ಬರುತ್ತೆ ಅಂತ ಹೇಳಿ ಆಸ್ಪತ್ರೆಗೆ ಹೋಗ್ತಾರೆ. ಅದೇ ಸಂದರ್ಭದಲ್ಲಿ ಅಲ್ಲಿರುವಂತಹ ವೈದ್ಯರು ನೇರವಾಗಿ ರಿಪೋರ್ಟ್, ಅಂದರೆ ಅಲ್ಲಿರುವಂಥ ಲ್ಯಾಬ್ ಏನಿದೆ ಲ್ಯಾಬ್ನಲ್ಲಿ ಒಂದು ಟೆಸ್ಟನ್ನು ಮಾಡಿಸ್ಕೊಂಡು ಬರಬೇಕು ಅಂತ ಹೇಳಿ ಕಳಿಸ್ತಾರೆ. ಅದಾದ ಬಳಿಕ ಅಲ್ಲಿ ಟೆಸ್ಟ್ಗೆ ಹೋದಂಥ ಸಂದರ್ಭದಲ್ಲಿ ಬ್ರೈನ್ ಹ್ಯಾಮರೇಜ್ ಆಗಿದೆ ಅನ್ನುವಂಥ ರಿಪೋರ್ಟ್ ಬರುತ್ತೆ. ಬಟ್ ಆದರೆ ಆತನಿಗೆ ಬ್ರೈನ್ ಅಬ್ಸೆಸ್ ಆಗಿರುತ್ತೆ ಅನ್ನುವಂಥದ್ದು ಆ ರಿಪೋರ್ಟಲ್ಲಿ ಬರೋದಿಲ್ಲ. ಬ್ರೈನ್ ಹ್ಯಾಮರೇಜ್ ಆಗಿದೆ ಅನ್ನುವಂಥ ಸುದ್ದಿಯನ್ನು ಕೇಳಿದಂತಹ KC ಜನರಲ್ ವೈದ್ಯರು ಸ್ವಲ್ಪ ಗಾಬರಿ ಆಗ್ತಾರೆ. ಕೂಡಲೇ ಆತನಿಗೆ ವಿಕ್ಟೋರಿಯಾ ಆಸ್ಪತ್ರೆಗೆ ಹೋಗಿ ಅಲ್ಲಿ ಚಿಕಿತ್ಸೆಯನ್ನು ತೆಗೆದುಕೊಳ್ಬೇಕು ಅಂತ ಹೇಳಿ ಇಮಿಡಿಯೇಟ್ ಆಗಿ ನೀವು ಚಿಕಿತ್ಸೆಯನ್ನು ತೆಗೆದುಕೊಳ್ಬೇಕು ಅಂತ ಹೇಳಿ ಕಳಿಸ್ತಾರೆ. ಕೂಡಲೇ ವಿಕ್ಟೋರಿಯಾಗೆ ಹೋಗ್ತಾರೆ. ಬಟ್ ಅಲ್ಲಿ ಸ್ವಲ್ಪ ಚಿಕಿತ್ಸೆ ತಡವಾದಂತಹ ಕಾರಣಕ್ಕಾಗಿ ಅಲ್ಲಿಂದ ನೇರವಾಗಿ ಬ್ಯಾಪ್ಟಿಸ್ಟ್ ಆಸ್ಪತ್ರೆಗೆ ಹೋಗಿ, ಅಂದರೆ ಖಾಸಗಿ ಆಸ್ಪತ್ರೆಗೆ ಹೋಗಿ ಅಲ್ಲಿ ಚಿಕಿತ್ಸೆಯನ್ನು ತೆಗೆದುಕೊಳ್ಳಕ್ಕೆ ಮುಂದಾಗ್ತಾರೆ. ಬಟ್ ಆದರೆ ಅಲ್ಲಿ ಪರಿಶೀಲನೆಯನ್ನು ಮಾಡಿದಂಥ ಸಂದರ್ಭದಲ್ಲಿ ಇದು ಯಾವುದೂ ಕೂಡ ಆಗಿಲ್ಲ ಅನ್ನುವಂಥದ್ದು ಗೊತ್ತಾಗುತ್ತೆ. ಅಂದರೆ ಆಗಿರುವಂತಹ ಸಮಸ್ಯೆ ಬೇರೆ, ಬಟ್ ಅಲ್ಲಿ ಬಂದಿರುವಂಥ ರಿಪೋರ್ಟ್ನಿಂದ ಆಗಿರುವಂಥ ಸಮಸ್ಯೆ ಬೇರೆ. ಬಟ್ ಅಷ್ಟರಲ್ಲಾಗಲೇ ಆತನಿಗೆ ಒಂದಷ್ಟು ಚಿಕಿತ್ಸೆಯನ್ನು ಕೊಡುವಂಥ ಕೆಲಸಗಳನ್ನ ಮಾಡಿರ್ತಾರೆ. ಯಾಕಂದ್ರೆ ಬಹಳ ಕಂಡೀಷನ್ ಕ್ರಿಟಿಕಲ್ ಆಗಬಹುದು ಅನ್ನುವಂಥ ಕಾರಣಕ್ಕಾಗಿ ಕೆಲವೊಂದಷ್ಟು ಚಿಕಿತ್ಸೆಗಳನ್ನ ಆರಂಭ ಮಾಡಿರ್ತಾರೆ. ಈಗ ಆ ರಿಪೋರ್ಟ್ ಅನ್ನು ನಂಬಿ ಆರಂಭ ಮಾಡಿದಂತಹ ಚಿಕಿತ್ಸೆಯಿಂದಲೇ ಈಗ ಆತನಿಗೆ ಬಹಳ ದೊಡ್ಡ ಸಮಸ್ಯೆ ಎದುರಾಗಿರುವಂಥದ್ದು. ಆರೋಗ್ಯದಲ್ಲಿ ಬಹಳ ಏರುಪೇರಾಗುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಆಸ್ಪತ್ರೆಯಲ್ಲಿ ಆತ ಸಾವು ಬದುಕಿನ ನಡುವೆ ಹೋರಾಟವನ್ನು ಮಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದೆ. ಲ್ಯಾಬ್ ರಿಪೋರ್ಟ್ ಮಾಡಿದಂಥ ಎಡವಟ್ಟಿನಿಂದ ಈ ಘಟನೆ ಆಗಿರುವಂಥದ್ದು. ಅದಾದ ಬಳಿಕವೂ ಕೂಡ ಲ್ಯಾಬ್ಗೆ ಸಂಬಂಧಪಟ್ಟಂತವರು ಈ ಮನೆಯ ಕುಟುಂಬಸ್ಥರೇನಿರ್ತಾರೆ, ನೋವಿನಿಂದ ಇರುವಂತಹ ಕುಟುಂಬಸ್ಥರನ್ನ ಕನ್ವಿನ್ಸ್ ಮಾಡುವಂಥ ಪ್ರಯತ್ನಗಳನ್ನ ಮಾಡ್ತಾರೆ. ಆ ಆಡಿಯೋ ಕೂಡ ಇದೆ. ಆ ಆಡಿಯೋದಲ್ಲೂ ಕೂಡ ಅವರು ನಮ್ಮಿಂದ ಆಗಿರುವಂತಹ ತಪ್ಪನ್ನ ದಯಮಾಡಿ ಕ್ಷಮಿಸಬೇಕು ಅನ್ನುವಂಥ ರೀತಿಯಲ್ಲಿ ಅವ್ರನ್ನ ಕನ್ವಿನ್ಸ್ ಮಾಡುವಂಥ ಪ್ರಯತ್ನಗಳನ್ನು ಮಾಡ್ತಾರೆ. ಬಟ್ ಆದರೆ ಆದಂಥ ಒಂದು ಎಡವಟ್ಟು ಈಗ 21 ವರ್ಷದ ಯುವಕನ ಜೀವನವೇ ಬಹಳ ದುಸ್ಥಿತಿಗೆ ತಲುಪುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಬಟ್ ಇದರಲ್ಲಿ ಈಗ ಜವಾಬ್ದಾರಿಯನ್ನ ಯಾರು ತೆಗೆದುಕೊಳ್ತಾರೆ ಅನ್ನುವಂಥದ್ದನ್ನ ನೋಡಬೇಕಾಗುತ್ತೆ. ಬಟ್ ಈ ಸಂಬಂಧ ಮಲ್ಲೇಶ್ವರಂ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ಕೂಡ ನಾವು ತನಿಖೆಯನ್ನು ಮಾಡ್ತೇವೆ ಅನ್ನುವಂಥ ಭರವಸೆಗಳನ್ನ ಕೊಟ್ಟಿದ್ದಾರೆ. ಅರುಣ್. ಓಕೆ ರಾಘು, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು. ಸೊ ಸರ್ಕಾರಗಳು, ಅದರಲ್ಲೂ ಕೂಡ ಆರೋಗ್ಯ ಇಲಾಖೆ ಮೊದಲು ಈ ಲ್ಯಾಬ್ಗಳ ವಿಚಾರದಲ್ಲಿ ಬಹಳ ಎಚ್ಚರಿಕೆಯನ್ನು ವಹಿಸೋಕ್ಕೆ ಹೇಳಬೇಕು. ಯಾರ್ಯಾರ್ದೋ ಇದೇ ರೀತಿಯಾಗಿ ತುಂಬ ಕೇಸ್ಗಳಿದ್ದಾವೆ. ಬ್ಲಡ್ ಸ್ಯಾಂಪಲನ್ನು ತೆಗೆದುಕೊಂಡಿರ್ತಾರೆ, ಅದು ಇನ್ಯಾವುದೋ ಪೇಷಂಟ್ಗಳ ಹೆಸರನ್ನು ಅದಕ್ಕೆ ಸ್ಟಿಕ್ಕರ್ ಅಂಟಿಸ್ತಾರೆ, ಅದಕ್ಕೆ ಇನ್ಯಾವುದೋ ಟ್ರೀಟ್ಮೆಂಟ್ ಆಗುತ್ತೆ. ಭಾಳ ದೊಡ್ಡ ಮಟ್ಟದಲ್ಲಿ ಎಡವಟ್ಟುಗಳು ನಡೀತಾ ಇವೆ. ಯಾರ್ಯಾರೋ ಬಂದಿರೋರ್ನೆಲ್ಲ ಲ್ಯಾಬಲ್ಲಿ ಸೇರಿಸ್ಕೊಳ್ತಾ ಇದ್ದಾರೆ. ದಯವಿಟ್ಟು ಈ ಬಗ್ಗೆ ಆರೋಗ್ಯ ಸಚಿವರು ಸ್ವಲ್ಪ ಗಮನ ಹರಿಸಬೇಕು. ಇಲ್ಲದೇ ಇದ್ದರೆ ಇನ್ಯಾರ್ಯಾರ ಜೀವ ಹೋಗುತ್ತೋ, ಇನ್ಯಾರ್ಯಾರ ಪರಿಸ್ಥಿತಿ ಇನ್ನೇನಾಗುತ್ತೋ.